ಭತ್ತದ ಬೇಸಾಯದಲ್ಲಿ ಯಂತ್ರಶ್ರೀ ಮೂಲಕ ಯಶಸ್ಸು ಕಂಡ ರೈತ. ಶ್ರೀರಂಗಪಟ್ಟಣದ ಕೂಡಲಕುಪ್ಪೆ ಗ್ರಾಮದ ಪ್ರಗತಿಪರ ರೈತ ಲೋಕೇಶ್ ಸಾಲು ನಾಟಿ ಮಾಡಿದ್ದರಿಂದ ಎದೆ ಎತ್ತರಕ್ಕೆ ಬೆಳೆದಿರುವ ಭತ್ತದ ಬೆಳೆ ಯಾಂತ್ರೀಕೃತ ನಾಟಿ ಮಾಡಿ ಸಾವಯವ ಗೊಬ್ಬರದ ಮೂಲಕ ಬೆಳೆಯನ್ನ ಬಿತ್ತಿದ್ದಾರೆ. ಇನ್ನು ರೈತನ ಶ್ರಮಕ್ಕೆ ಭತ್ತ ಯಾವ ರೀತಿ ನಳನಳಿಸ್ತಿದೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು. ತಮ್ಮ 1.5 ಎಕರೆ ಜಮೀನಿನಲ್ಲಿ ಹುಲುಸಾಗಿ ಬೆಳೆದಿರುವ ಭತ್ತದ ಫಸಲನ್ನ ಕಂಡು ರೈತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷಿ ಕೆಲಸಕ್ಕೆ ಕಾರ್ಮಿಕರು ಸಿಗದೆ ಧರ್ಮಸ್ಥಳ ಸಂಘದ ಯಂತ್ರಶ್ರೀ ಮೂಲಕ ಭತ್ತವನ್ನ ನಾಟಿ ಮಾಡಿದ್ದು, ಈಗ ಈ ಯಂತ್ರಶ್ರೀ ಯೋಜನೆಯನ್ನ ರೈತರು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 2018-19 ಸಾಲಿನಲ್ಲಿ ಯಂತ್ರಶ್ರೀ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು. ಅದು ಏನಂದರೆ ರೈತರಿಗೆ ಖರ್ಚು ಮತ್ತು ಕೂಲಿ ಆಳುಗಳ ಅಭಾವ ಹೆಚ್ಚಾಗಿದ್ದ ಕಾರಣ ಅದು ಕೂಲಿ ಆಳುಗಳು ಮತ್ತು ಖರ್ಚು ಕಡಿಮೆ ಆಗುವ ಉದ್ದೇಶದಿಂದ ನಾವೇನು ಮಾಡಿದ್ವು, ಯಂತ್ರಶ್ರೀ ಅಂತ ಒಂದು ಕಾರ್ಯಕ್ರಮ ತಂದು ಆ ಕಾರ್ಯಕ್ರಮದಲ್ಲಿ ಕೂಡಲಕುಪ್ಪೆಯಾದಂಥ ಲೋಕೇಶ್ ಅವರು ಇದ್ದರು. ಆ ಲೋಕೇಶ್ ಅವರು ರೈತರನ್ನ ಭೇಟಿ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿದ್ವು ಭತ್ತ ಬೇಸಾಯ ಯಾವ ಥರ ಮಾಡಬೇಕು, ಮತ್ತು ಈ ಯಂತ್ರಶ್ರೀ ಮಾಡೋದ್ರಿಂದ ಇಳುವರಿ ಮತ್ತು ಆದ ಖರ್ಚು ಮತ್ತು ಕೂಲಿ ಆಳುಗಳ ಕಡಿಮೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರಿಂದ ಅವರಿಗೆ ನಮ್ಮಲ್ಲಿ ಸಿಗುವಂಥ ಸೌಲಭ್ಯನೂ ಸಹ ನಾವು ಹೇಳಿದ್ದೀವಿ. ಅಂದರೆ ನಮ್ಮಲ್ಲಿ ಟ್ರೈಗಳ ತಗೊಳ್ಳೋದು, ಎಕರೆಗೆ 100 ಟ್ರೈ ಅಂತ ತಗೊಂಡು ಹತ್ರ ನಾವು ಸಾಂಪ್ರದಾಯಿಕವಾಗಿ ಆಳುಗಳ ಮೂಲಕ ನಾವು ನಾಟಿ ಮಾಡಿಸ್ತಾ ಇದ್ವಿ. ಆದರೆ ಅದು ಹೆಚ್ಚು ಖರ್ಚು ಅಂತ ಕಾಣಿಸ್ತು. ಇತ್ತೀಚೆಗೆ ನಮ್ಮ ಧರ್ಮಸ್ಥಳದ ಕ್ಷೇತ್ರದಿಂದ ನಮ್ಮ ಕಾರ್ತಿಕ್ ಸರ್ ಕೃಷಿ ಯೋಜನೆಯನ್ನು ಯಂತ್ರಶ್ರೀ ಯೋಜನೆ ತಂದು ಯಂತ್ರಗಳ ಮೂಲಕ ನಾಟಿ ಮಾಡಿಸೋದು ನಿಮಗೆ ಉಳಿತಾಯ ಆಗುತ್ತೆ ಅಂದರು. ಹಾಗಾಗಿ ನಾವು ಅದನ್ನು ಉಳಿತಾಯ ಮಾಡೋಕ್ಕೋಸ್ಕರನೇ ಆ ಯಂತ್ರ ಯೋಜನೆಯನ್ನು ಸಾಲು ನಾಟಿ ಹಾಕ್ಸಿದ್ವಿ. ಸಾಲು ನಾಟಿಯಲ್ಲಿ ನಮಗೆ ಹೆಚ್ಚು ದುಡ್ಡು ಉಳಿತಾಯ ಆಯಿತು. ಈ ಕೃಷಿಯಲ್ಲಿ ಒಟ್ಟಾರೆ ನಮಗೆ ಹೆಚ್ಚು ಉಳಿತಾಯ ಆಗಿದೆ. ಹೇಗೆ ಅಂದರೆ 5 ಕುಂಟೆಗೆ ನಾವು ಭತ್ತ ಚೆಲ್ತಾ ಇದ್ವಿ ಮೊದಲು ಸಾಂಪ್ರದಾಯಿಕವಾಗಿ. ಈಗ 1 ಕುಂಟೆಯಲ್ಲಿ ಟ್ರೈಗಳ ಮೂಲಕ ಚೆಲ್ಲಿ ಆ 1 ಕುಂಟೆಯಿಂದ ಬಂದಂಥ ಟ್ರೈನಿಂದ ಪೈರ್ನ ತೆಗೆದು ಸಾಲು ನಾಟಿಗೆ ಹಾಕಿ ಬೆಳೆಸಿದ್ದೀವಿ. ಆಮೇಲೆ ಅದಕ್ಕೂ ಮುಂಚೆ ಸಾವಯವ ಭೂಚೇತನ ಹೆಚ್ಚಿಸಲಿಕ್ಕೆ ಚಬ್ಬೆ ಮತ್ತು ಅಲಸಂದೆ ಗಿಡವನ್ನು ನಮ್ಮ ಎತ್ತರ ಬೆಳೆದು ಅದನ್ನು ನೀರ್ಗದ್ದೆ ಮಾಡಿಸಿ ಅದ್ರ ಮೇಲೆ ಬೆಳೆದಂಥ ಬೆಳೆ ಇದು. ಹಾಗಾಗಿ ಹೆಚ್ಚು ತೆಂಡೆ ಹೊಡೆದಿದೆ, ಉತ್ತಮ ಭತ್ತ ಬಂದಿದೆ ಅಂತ ಹೇಳ್ತಾ ರೈತರೆಲ್ಲರೂ ಈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.